ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSC ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ KPSC ಕಡೆಯಿಂದ ಬರುವಂಥ ಅಪ್ಕಮಿಂಗ್ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ನ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡ್ತೀರಾ, ಸೊ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಆಗಿ ಏನು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಬೇರೆ ಡಿಪಾರ್ಟ್ಮೆಂಟ್ಸು, ಸಿಮಿಲರ್ ಆಗಿ ಸಿಲೆಬಸಲ್ಲಿ ಬರುವಂಥ ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ನ ಒಂದು ವಿಡಿಯೋ ಆಗಿರುತ್ತೆ. ಬಟ್ ಬ್ರಾಂಚ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಸಾಕಷ್ಟು ಜನ ಆಸ್ಪಿರೆಂಟ್ಸು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರು, ಸರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಒಂದು ಸಿಲೆಬಸ್ ಬಗ್ಗೆ ಒಂದು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಂತೇಳಿ. ಸೊ ಆ ಒಂದು ಉದ್ದೇಶದಿಂದನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಟ್ರಿಪಲ್-ಇಗೆ ಸಂಬಂಧಪಟ್ಟಂಥ ಸಿಲೆಬಸ್ಸಲ್ಲಿರುವಂಥ ಇಂಪಾರ್ಟೆಂಟ್ ಅಥವಾ ಕೋರ್ ಸಬ್ಜೆಕ್ಟ್ಸ್ನ ಒಂದು ರೆಸ್ಪೆಕ್ಟಿವ್ ವಿಡಿಯೋ ಆಗಿರುತ್ತೆ ಅಥವಾ ರಿಗಾರ್ಡಿಂಗ್ ವಿಡಿಯೋ ಆಗಿರುತ್ತೆ. ಸೊ ಸಿಲೆಬಸ್ಸಲ್ಲಿ ಬರುವಂಥ ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸಿನ ಒಂದು ವಿಡಿಯೋ ಅಂತ ಅನ್ಬೋದು. ಸೊ ಇದು ಪೇಪರ್ 2ಗೆ ಸಂಬಂಧಪಟ್ಟಂಥ ವಿಡಿಯೋ. ಸೊ ಈಗಾಗಲೇ ನಿಮಗೆ ನಾನು ಹೇಳಿದಂತೆ KPSC ಪಾಲಿಟೆಕ್ನಿಕ್ ಲೆಕ್ಚರರಿನ ಪೋಸ್ಟು ಎರಡು ಪೇಪರಿನ ಪೋಸ್ಟ್ ಆಗಿದೆ. ಎರಡು ಪೇಪರಿನ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಮೊದಲ ಪೇಪರು ಜನರಲ್ ಸ್ಟಡೀಸ್ ಅನ್ನೋ ಪೇಪರ್ ಆಗಿರುತ್ತೆ, ಎರಡನೇ ಪೇಪರು ಸ್ಪೆಸಿಫಿಕ್ ಪೇಪರಿಂದ ವಿಡಿಯೋ ಆಗಿರುತ್ತೆ, ಪೇಪರ್ ಆಗಿರುತ್ತೆ. ಸೊ ಜನರಲ್ ಪೇಪರಲ್ಲಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಹ್ಯುಮ್ಯಾನಿಟೀಸಿನ ಸಬ್ಜೆಕ್ಟ್ಸ್ ಇರುತ್ತೆ, ಲೈಕ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಆಪ್ಟಿಟ್ಯೂಡ್, ರೀಸನಿಂಗ್, ಈ ಥರ ಸಬ್ಜೆಕ್ಟ್ಸು ಎಲ್ಲ ಇದ್ದು ನಿಮಗೆ ಪೇಪರ್ 1 ಇರುತ್ತೆ. ಸೊ ಸಿಮಿಲರ್ ಆಗಿ ಪೇಪರ್ 2 ಬಂದು ಟೆಕ್ನಿಕಲ್ ಪೇಪರ್ ಆಗಿರುತ್ತೆ. ಸೊ ನೀವೇನು 3ನೇ ಸೆಮಿಸ್ಟ್ರಿಂದ ಹಿಡಿದು 8ನೇ ಸೆಮಿಸ್ಟರ್ವರೆಗೂ ಕೋರ್ ಸಬ್ಜೆಕ್ಟ್ಸ್ನ ಓದಿರ್ತೀರ, ಆ ಕೋರ್ ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಪೇಪರು ಸ್ಪೆಸಿಫಿಕ್ ಪೇಪರ್, ಅದು ಪೇಪರ್ 2. ಸೊ ಎರಡು ಪೇಪರಿನ ಮಾರ್ಕ್ಸ್ ಎಷ್ಟಿರುತ್ತೆ? 300 ಮಾರ್ಕ್ಸ್ ಈಚ್ ಪೇಪರ್ ಆಗಿರುತ್ತೆ. ಏನಕ್ಕಂದರೆ KPSC ಅವರು ರೀಸೆಂಟಾಗಿ ಹೊರಡಿಸಿರುವಂಥ ಸರ್ಕ್ಯುಲರ್ ಪ್ರಕಾರ ಗ್ರೂಪ್ ಬಿ ವೇಕೆನ್ಸಿಗೆ ಸೊ ಎಕ್ಸಾಮ್ ಫಾರ್ಮೇಟು ಎರಡು ಪೇಪರು, ಪ್ರತಿ ಪೇಪರ್ 300 ಮಾರ್ಕ್ಸು, MCQ ಫಾರ್ಮೇಟ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಕನ್ಸಿಡರ್ ಆಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದನೇ ಈ ಒಂದು ನೋಟಿಫಿಕೇಷನ್ನು ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಷನು ಎರಡು ಪೇಪರಿನ ನೋಟಿಫಿಕೇಷನ್ ಆಗಿರುತ್ತೆ. ಎರಡು ಪೇಪರಿಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರುತ್ತೆ. ಪ್ರತಿ ಪೇಪರು 300 ಮಾರ್ಕ್ಸ್ ಆಗಿರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ? ನಂಬರ್ ಆಫ್ ಕ್ವಶನ್ಸ್ 100 ಕ್ವಶನ್ಸ್ ಆಗಿರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು ಇರುತ್ತೆ ಅಂತ ಕೇಳಿದಾಗ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈ ಒಂದು ನೋಟಿಫಿಕೇಷನ್ KEA ಕಂಡಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನೋಡೋಣ. ಬಟ್ ಪ್ರೀವಿಯಸ್ ಆಗಿ ರೀಸೆಂಟಾಗಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಿರೋ ಪ್ರಕಾರ ನೋಡಿಕೊಂಡ್ರೆ KPSC ಮಾಡಿರುತ್ತೆ. ಏನಕ್ಕಂದರೆ KPSC ಅವರು ಈ ನೋಟಿಫಿಕೇಷನ್ನ ಇಶ್ಯೂ ಮಾಡಿರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಈ ನೋಟಿಫಿಕೇಷನು KPSC ಅವರು ಏನಾದರೂ ರಿಲೀಸ್ ಮಾಡಿದ್ರೆ ಅಥವಾ ಇಶ್ಯೂ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, KPSCನೇ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಅಂತೇಳಿ. ಇಲ್ಲ KEA ಅವರು ಈ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ರೆ ಅಂದರೆ ಎಕ್ಸಾಮಿನೇಷನ್ ಅಥಾರಿಟಿ KEAನೇ ಆಗಿರುತ್ತೆ. ಸೊ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರು ಕಂಡಕ್ಟ್ ಮಾಡ್ತಾರೆ ಅಂತೇಳಿ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾವ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ನೋಟಿಫಿಕೇಷನ್ ಬಿಡ್ತಾರೋ ಆ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿವರೆಗೂ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ, ನಾನು ಕಲೆಕ್ಟ್ ಮಾಡಿರುವ ಮಾಹಿತಿ ಪ್ರಕಾರ KPSC ಅವರು ಈ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ, KPSC ಅವರೇ ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಿದೆ ಅಂತೇಳಿ. ಸೊ ಈಗ ಈ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಪೇಪರ್ 2ನಲ್ಲಿ ಯಾವ ಸಬ್ಜೆಕ್ಟ್ಸು ಎಕ್ಸ್ಪೆಕ್ಟ್ ಮಾಡಬಹುದು? ಸರ್ ಈ ಸಬ್ಜೆಕ್ಟ್ಸ್ನ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ನೋಡಿ, ಪ್ರೀವಿಯಸ್ ಆಗಿ ಬಿಟ್ಟಿರುವಂಥ ನೋಟಿಫಿಕೇಷನ್ಸು ಹಾಗೂ ಇವತ್ತಿನ ದಿನದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಿರುವಂಥ ನೋಟಿಫಿಕೇಷನ್ಸು, ಈ ಎಲ್ಲ ನೋಟಿಫಿಕೇಷನ್ಸ್ನ ಗ್ಯಾದರ್ ಮಾಡಿಕೊಂಡು ನೋಡಿದಾಗ ನನಗೆ ಈ ಒಂದು ಸಬ್ಜೆಕ್ಟ್ಸು ಇಂಪಾರ್ಟೆಂಟ್ ಹಾಗೂ ಕೋರ್ ಸಬ್ಜೆಕ್ಟ್ಸ್ ಅಂತ ಅನಿಸಿದೆ. ಹಾಗಾಗಿ ಈ ಒಂದು ಸಬ್ಜೆಕ್ಟ್ಸ್ನ ನಿಮಗೆ ನಾನು ಇಲ್ಲಿ ಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಕ್ಸಾಮಿನೇಷನಲ್ಲಿ ಈ ಒಂದು ಸಬ್ಜೆಕ್ಟ್ಸು ನಿಮಗೆ ಆಲ್ಮೋಸ್ಟ್ 70 to 80% ಏನು ಅಫಿಷಿಯಲ್ ಆಗಿ ರಿಲೀಸ್ ಮಾಡುವಂಥ ಸಿಲೆಬಸ್ ಕಾಪಿ ಇರುತ್ತೋ ಆ ಒಂದು ಸಿಲೆಬಸ್ ಕಾಪಿಯಲ್ಲಿ 70 to 80% ಇದೇ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ನೋಡಿ, ಅಫಿಷಿಯಲ್ ಸರ್ಕ್ಯುಲರ್ ಬಂದಾಗ ಅಥವಾ ಅಫಿಷಿಯಲ್ ಸಿಲೆಬಸ್ ಕಾಪಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಸಬ್ಜೆಕ್ಟ್ಸು ನಾನು ಕೊಟ್ಟಿದ್ದೆ, ಅವರು ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತೇಳಿ. ಸೊ ಈಗಲಿಂದನೇ ನೀವು ಈ ಒಂದು ನೋಟಿಫಿಕೇಷನ್ಗೆ ಈ ಸಬ್ಜೆಕ್ಟ್ಸ್ನ ನೀವು ಪ್ರಿಪೇರ್ ಆಗ್ತಾ ಹೋದರೆ ನಾಳೆ ಬರುವಂಥ ಎಕ್ಸಾಮಿನೇಷನ್ನ ಈಸಿಯಾಗಿ ಕಂಡಕ್ಟ್ ಮಾಡ್ಕೊಳ್ತೀರಾ. ಸೊ ಆ ಒಂದು ಉದ್ದೇಶದಿಂದನೇ ಈ ಒಂದು ವಿಡಿಯೋನ ನಿಮಗೆ ಅರ್ಲಿಯರ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬಂದಾಗ ನಿಮ್ಗೆ ಅಲ್ಲಿಂದ ಒಂದು 6 to 7 ಮಂತ್ಸ್ ಇರ್ಬೋದು ಅಥವಾ 3-4 ಮಂತ್ಸೇ ಇರ್ಬೋದು. ಸೊ ಟೈಮ್ ಲಿಮಿಟ್ ಕಮ್ಮಿ ಆಗಿರೋ ಕಾರಣದಿಂದ ನೀವು ಪೇಪರ್ 1ಗೂ ಪ್ರಿಪೇರ್ ಆಗಬೇಕು, ಪೇಪರ್ 2ಗೂ ಪ್ರಿಪೇರ್ ಆಗುವ ಉದ್ದೇಶ ಇರೋ ಕಾರಣದಿಂದ ಸೊ ಈಗಲಿಂದ ನೀವು ಟೆಕ್ನಿಕಲ್ ಪೇಪರ್ ಪ್ರಿಪೇರ್ ಆಗ್ತಾ ಹೋದರೆ ನಿಮ್ಗೆ ಅವತ್ತಿನ ದಿನದಲ್ಲಿ ಸೊ ಸುಲಭ ಆಗುತ್ತೆ. ಇನ್ನು ಉಳಿಕಿರೋ ಎಕ್ಸ್ಟ್ರಾ ಸಿಲೆಬಸ್ನ ಪ್ರಿಪೇರ್ ಮಾಡಿಕೊಂಡು ಪೇಪರ್ 2ಗೆ ಈಸಿಯಾಗಿ ಪ್ರಿಪೇರ್ನೆಸ್ ಆಗಿರ್ಬೋದು. ಇನ್ನು ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಸೊ ಯಾರೆಲ್ಲ ಈ ವಿಡಿಯೋ ಒಂದು ನೋಡ್ತಾ ಇದ್ದೀರಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಏನಕ್ಕಂದರೆ ಈ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಕಂಟೆಂಟ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೇಪರ್ 1 ಆಗಿರ್ಬೋದು, ಪೇಪರ್ 2ಗೆ ಸಂಬಂಧಪಟ್ಟಿರುವಂಥ ಕಂಟೆಂಟ್ನೂ ಆಗಿರ್ಬೋದು. ಸೊ ನಿಮಗೆ ಆದಷ್ಟು ನನ್ನ ಕಡೆಯಿಂದ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದಕ್ಕೆ ಏನೆಲ್ಲ ಪ್ರೊವೈಡ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ನನ್ನ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಇದೆಲ್ಲ ಆಗಿದ ನಂತರ ಮೇಯ್ನಾಗಿ ಈ ಒಂದು ನೋಟಿಫಿಕೇಷನ್ಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ನಮಗೆ ಎಷ್ಟು ನೋಟಿಫಿಕೇಷನಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ತಿಳ್ಕೊಳ್ಳೋದು ಅತಿ ಉತ್ತಮ ಆಗಿರುತ್ತೆ. ಸೊ ನೋಡಿ, ಈ ಒಂದು ನೋಟಿಫಿಕೇಷನಲ್ಲಿ ಎಲೆಕ್ಟ್ರಿಕಲ್ ಬ್ರ್ಯಾಂಚ್ನವರು 160 ರಿಂದ 180 ವೇಕೆನ್ಸೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲೆಕ್ಟ್ರಾನಿಕ್ಸ್ ಅವರು
60ರಿಂದ ಅವರೂ 180ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು 180 to 200 ವೇಕೆನ್ಸೀಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪ್ಯೂಟರ್ ಸೈನ್ಸ್ನವರು 40 to 50 ವೇಕೆನ್ಸೀಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು 160 ವೇಕೆನ್ಸೀಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡೋಣ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ವೇಕೆನ್ಸೀಸು ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ. ಸೊ ನಾನು ಅಫಿಷಿಯಲ್ ಒಂದು ಇಶ್ಯೂ ಆಗಿರುವಂಥ ಡಾಕ್ಯುಮೆಂಟನ್ನು ನೋಡಿರೋ ಪ್ರಕಾರ ಅರೌಂಡ್ 941 ವೇಕೆನ್ಸೀಸ್ ಇದೆ ಅಂತ ನಿಮಗೆ ನಾನು ತಿಳಿಸಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ 941 ವೇಕೆನ್ಸೀಸಲ್ಲಿ ಈ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಈ ಬ್ರ್ಯಾಂಚಸ್ಸಿಂದ ಮೇಜರು ಪೋರ್ಷನ್ ಕಂಪ್ಲೀಟ್ ಆಗಿರುತ್ತೆ. ಅಂದರೆ 900 ವೇಕೆನ್ಸೀಸಲ್ಲಿ ಅರೌಂಡ್ 50% ವೇಕೆನ್ಸೀಸು ಇಷ್ಟು ಡಿಪಾರ್ಟ್ಮೆಂಟ್ಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅದನ್ನು ನಾವು ನೋಡ್ಬೋದು. ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮಗದು ಇನ್ನೂ ಡೀಟೇಲ್ಡಾಗಿ ಗೊತ್ತಾಗುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ ನೋಡ್ಕೊಳ್ಳೋದಾದರೆ ನಾನು ನಿಮಗೆ ಈಗಾಗಲೇ ಹೇಳಿದಂತೆ 160 to 180 ವೇಕೆನ್ಸೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬೋತ್ ಫಾರ್ NHK ಆ್ಯಂಡ್ HK. ಸೊ ಇದರಲ್ಲಿ ಒಂದು HKಗೆ ಒಂದು 30 to 40 ವೇಕೆನ್ಸೀಸ್ ಹೋದರೆ ಇನ್ನು 140 ವೇಕೆನ್ಸೀಸ್ NHKಗೆ ಬರುತ್ತೆ. ಸೊ ಈಗ ಸಿಲೆಬಸ್ ಕಡೆಗೆ ಒಂದು ಕಡೆ ಗಮನ ಹರಿಸೋಣ. ಸೊ ನೋಡಿ, ಸಿಲೆಬಸ್ಸಲ್ಲಿರುವಂಥ ಕೋರ್ ಸಬ್ಜೆಕ್ಟ್ಸ್ ಇವುಗಳಾಗಿರುತ್ತೆ. ಸೊ ಇದನ್ನು ನೀವು ಬೇಕಂದರೆ ಸ್ಕ್ರೀನ್ಶಾಟ್ನು ತೊಗೊಂಡು ಇಟ್ಕೊಳ್ಬೋದು. ಈ ಸಬ್ಜೆಕ್ಟ್ಸಲ್ಲಿ ಇರುವಂಥ ಡೀಟೇಲ್ಡ್ ಟಾಪಿಕ್ಸ್ ಏನೇನಿದೆ ಅಂತೇಳಿ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಏನಕ್ಕೆ ವಿಡಿಯೋ ಲೆಂತಿ ಆಗೋ ಒಂದು ಉದ್ದೇಶದಿಂದನೇ ಈ ವಿಡಿಯೋನ ಶಾರ್ಟ್ ಮಾಡಬೇಕಂತೇಳಿ ಮೇಯ್ನ್ ಸಬ್ಜೆಕ್ಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಸಬ್ಜೆಕ್ಟ್ಸ್ನ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಇಷ್ಟು ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದಾರೆ. ಈ ಸಬ್ಜೆಕ್ಟ್ಸ್ ಇನ್ನೂ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಆ್ಯಡ್ ಆಗುವ ಸಾಧ್ಯತೆಗಳಿದ್ದಾವೆ. ಆ ಸಬ್ಜೆಕ್ಟ್ಸ್ ಯಾವುದಂತಲೂ ಕೊನೆಯಲ್ಲಿ ಹೇಳ್ತೀನಿ. ನೋಡಿ, ಮೊದಲ ಸಬ್ಜೆಕ್ಟ್ಸು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸು ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟ್ರಿಪಲ್ ಇ ಆಸ್ಪಿರೆಂಟ್ಸ್ ಆಗಿರುತ್ತೆ. ಎಲೆಕ್ಟ್ರಿಕಲ್ ಮಷಿನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ಸ್ ವೆರಿ ವೆರಿ ಕೋರ್ ಸಬ್ಜೆಕ್ಟ್ ಫಾರ್ ಟ್ರಿಪಲ್ ಇ ಆಸ್ಪಿರೆಂಟ್ಸ್. ಅನಲಾಗ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದು ವೆರಿ ವೆರಿ ಕೋರ್ ಸಬ್ಜೆಕ್ಟ್ಸ್. ನೋಡಿ, ಈ ಸಬ್ಜೆಕ್ಟ್ಸು ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿರುತ್ತೆ, 100% ಮೆನ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ಸ್ನ ನೀವು ಈಗಲಿಂದನೇ ಏನು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಆ ಟೆಕ್ಸ್ಟ್ ಬುಕ್ಸ್ನ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಬನ್ನಿ. ಅಫಿಷಿಯಲಾಗಿ ಸಬ್ಜೆಕ್ಟ್ ವೈಸ್ ಏನು ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಆ ಪ್ರಿಪೇರ್ ಆಗಿ. ಸೊ ನಾನು ನಿಮಗೆ ಆ ಟೆಕ್ಸ್ಟ್ ಬುಕ್ಸ್ ಯಾವುದು ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಪ್ರತಿ ಬ್ರಾಂಚ್ಗೆ ಯಾವ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಿದ್ರೆ ಈ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ. ಸೊ ಅನಲಾಗ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸು ಈಚ್ ಆ್ಯಂಡ್ ಎವ್ರಿ ಈ ಸಬ್ಜೆಕ್ಟ್ ಆಗಿರುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ ಇದು. ಸೊ ಈ ಸಬ್ಜೆಕ್ಟ್ಸ್ನ ಸ್ಪೆಸಿಫಿಕ್ ಟೆಕ್ಸ್ಟ್ ಬುಕ್ಸ್ನ ತೊಗೊಂಡು ಪ್ರಿಪೇರ್ ಆಗ್ತಾ ಬನ್ನಿ. ನೆಕ್ಸ್ಟ್ ನೋಡಿ, 5ನೇ ಸಬ್ಜೆಕ್ಟು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಸ್ ವೆಲ್ ಆಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ EC ಹಾಗೂ ಟ್ರಿಪಲ್ ಇ ಆಸ್ಪಿರೆಂಟ್ಸ್ಗೆ ಈ ಒಂದು ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ ಹಾಗೂ ಫೌಂಡೇಶನಲ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ನ ಯಾವುದೇ ಥರದ್ದು ಸ್ಕಿಪ್ ಮಾಡ್ದಂಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ನೆಕ್ಸ್ಟ್ ಕಂಟ್ರೋಲ್ ಸಿಸ್ಟಮ್ಸು, ಇತ್ತೀಚಿನ ದಿನಗಳಲ್ಲಿ ಇದರ ಅಪ್ಲಿಕೇಶನು ಬಹಳ ಇರುವ ಕಾರಣದಿಂದ ಈ ಒಂದು ಸಬ್ಜೆಕ್ಟ್ನ ಟ್ರಿಪಲ್ ಇ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಸ್ಪಿರೆಂಟ್ ಸಿಲೆಬಸಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಕಂಟ್ರೋಲ್ ಸಿಸ್ಟಮ್ಸ್ನು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಇದರಿಂದನೂ ನೀವು ಮೇಜರ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪವರ್ ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಸ್ಪಿರೆಂಟ್ಸ್ಗೆ ಈ ಸಬ್ಜೆಕ್ಟು ಫೌಂಡೇಶನಲ್ ಆ್ಯಂಡ್ ಬೇಸಿಕ್ ಸಬ್ಜೆಕ್ಟ್, ಫೌಂಡೇಶನಲ್ ಆ್ಯಂಡ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಬೇಸಿಕ್ ಸಬ್ಜೆಕ್ಟ್ನು ಅಂತ ಅಂದ್ಕೊಳ್ಬೋದು, ಬಟ್ ಕೋರ್ ಸಬ್ಜೆಕ್ಟ್ ಆಗಿರೋ ಕಾರಣದ ನಮ್ಮ ಲೆಫ್ಟ್ ಸೈಡಲ್ಲಿ ಏನು ನಾನು ಸಬ್ಜೆಕ್ಟ್ಸ್ನ ಟಿಕ್ ಮಾಡಿದ್ದೀನಿ ಇವೆಲ್ಲವೂ ವೆರಿ ವೆರಿ ಇಂಪಾರ್ಟೆಂಟ್. 100ಗೆ 100%, ನಾಟ್ 70 or 80%, 100ಗೆ 100% ಈ ಸಬ್ಜೆಕ್ಟ್ಸ್ನ ನೀವು ನಿಮ್ಮ ಸಿಲೆಬಸ್ಸಲ್ಲಿ ಕಾಣ್ಬೋದು ಅಫಿಷಿಯಲಾಗಿ ಸಿಲೆಬಸ್ ಕಾಪಿ ಬಂದಾಗ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರಿಕಲ್ ಪವರ್ ಯುಟಿಲೈಸೇಷನ್ ವಿಚ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಈ ಸಬ್ಜೆಕ್ಟ್ನು ನೀವು ಸ್ಪೆಸಿಫಿಕ್ ಆಗಿ ಟೆಕ್ಸ್ಟ್ ಬುಕ್ ತೊಗೊಂಡು ಪ್ರಿಪೇರ್ ಆದರೆ ಈ ಒಂದು ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡೋದ್ರಲ್ಲಿ ಡೌಟೇ ಇರಲ್ಲ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಇಲ್ಲಿಂದನೂ ನಿಮಗೆ ಮೇಜರ್ ಚಂಕ್ ಆಫ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್ಸು ವಿಚ್ ಈಸ್ ಆಲ್ಸೋ ಕಾಲ್ಡ್ ಫೀಲ್ಡ್ ಥಿಯರಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎಲೆಕ್ಟ್ರಿಕಲ್ ಆಸ್ ವೆಲ್ ಆಸ್ ಫಾರ್ EC ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು. ಸೊ ಈ ಸಬ್ಜೆಕ್ಟ್ನು ಸ್ಕಿಪ್ ಮಾಡ್ದಂಗೆ ಪ್ರತಿ ಟಾಪಿಕ್ನು ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಬ್ಜೆಕ್ಟಿಂದನೂ ಮೇಜರ್ ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು KPSC ಎಕ್ಸಾಮಿನೇಷನಲ್ಲಿ. ನೆಕ್ಸ್ಟ್ ನೋಡಿ, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಇದು EC, ಟ್ರಿಪಲ್ ಇ, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ನ ಎಲ್ಲ ಬ್ರಾಂಚಸ್ನವರು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಈಗ ಹೇಳಿದಂಥ ಬ್ರಾಂಚಸ್ಸು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಹಾಗೂ EC ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು. ಸೊ ಈ ಸಬ್ಜೆಕ್ಟು ನೀವು ಒಂದು 5 to 7 ಮಾರ್ಕ್ಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪವರ್ ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಸ್ಟೆಬಿಲಿಟಿ ಆ್ಯಂಡ್ ಕಂಟ್ರೋಲು ಇದು ಒಂದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಈ ಸಬ್ಜೆಕ್ಟ್ ಸಂಬಂಧಪಟ್ಟಂಥ ನೀವು ಟಾಪಿಕ್ಸ್ನು ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿಂದ ನೀವು 5 to 8 ಮಾರ್ಕ್ಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸು ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈ ಸಬ್ಜೆಕ್ಟಿಂದನೂ ನೀವು 7ರಿಂದ 8 ಮಾರ್ಕ್ಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಚೆನ್ನಾಗಿ ಪ್ರಿಪೇರ್ ಈ ಸಬ್ಜೆಕ್ಟ್ನು ಸಿಲೆಬಸಲ್ಲಿ ಇಂಡಿಕೇಟ್ ಆಗಿರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಈ ಸಬ್ಜೆಕ್ಟಿಂದನೂ ಬರುವಂಥ ಮಾರ್ಕ್ಸ್ನ ನೀವು ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಇನ್ನು ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ ಸಪ್ರೇಟ್ ಸಬ್ಜೆಕ್ಟು, ಬಟ್ ಒಂದೇ ಇದರಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಇವತ್ತಿನ ದಿನಗಳಲ್ಲಿ ಇದ್ರ ಮೇಜರ್ ಅಪ್ಲಿಕೇಶನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ದಿನಗಳಲ್ಲಿ. ಹಾಗಾಗಿ ಈ ಸಬ್ಜೆಕ್ಟು 100% ಸಿಲೆಬಸಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದೀನಿ 100ಗೆ 100% ಮೆನ್ಷನ್ ಆಗಿರುತ್ತೆ. ಸೊ ಇದರಲ್ಲಿ ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದರಲ್ಲಿ ಸಿಲೆಬಸ್ ಕಟ್ ಆಗಿರೋದನ್ನು ನೋಡ್ಬೋದು. ಪವರ್ ಸಿಸ್ಟಮ್ಸ್ ಇಲ್ಲಿನೂ ಸ್ವಲ್ಪ ಸಿಲೆಬಸ್ ಕಟ್ ಆಗಿರೋದನ್ನು ನೋಡ್ಬೋದು. ಉಳಿಕಿರೋದು ಎಲ್ಲ ಸಬ್ಜೆಕ್ಟ್ಸು ಟ್ರಿಪಲ್ ಇ ಆಸ್ಪಿರೆಂಟ್ಸ್ ಇದ್ದೇ ಇರುತ್ತೆ. ECಗೂ ಇದರಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಇದೆ ಅಲ್ಲ. ಫಾರ್ ಎಕ್ಸಾಂಪಲ್ ಅನಲಾಗ್ ಡಿಜಿಟಲ್ ಇರ್ಬೋದು, ಸಿಗ್ನಲ್ ಸಿಸ್ಟಮ್ಸ್ ಇರ್ಬೋದು, ಹಾಗೂ ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಇರ್ಬೋದು.
ಸೊ ಬೇಸಿಕ್ ಎಲೆಕ್ಟ್ರಿಕಲ್ ಬಗ್ಗೆ ಇರುತ್ತೆ, ಹಾಗೂ ಇ ಸಿ ಅವರಿಗೆ ಮೈಕ್ರೋ ಕಂಟ್ರೋಲರ್ ಮೈಕ್ರೋ ಪ್ರೊಸೆಸರು ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಸ್ಪಿರೆಂಟ್ಸು ಹಾಗೂ ಇ ಸಿ ಆಸ್ಪಿರೆಂಟ್ಸ್ಗೆ ಆಲ್ಮೋಸ್ಟ್ 40-50% ಸಿಲೆಬಸ್ ಅಥವಾ 30-40% ಸಿಲೆಬಸ್ ಸಿಮಿಲರ್ ಆಗಿರೋ ಕಾರಣದಿಂದ ಸೊ ಇ ಸಿ ಮತ್ತು ಟ್ರಿಪಲ್ ಇ ಡಿಪಾರ್ಟ್ಮೆಂಟ್ನವರು ಸೊ ಚೆನ್ನಾಗಿ ಕೋಆಪರೇಟ್ ಆಗಿ ಒಬ್ರಿಗೊಬ್ಬರು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗ್ಬೋದು, ನಿಮ್ಮ ಸರ್ಕಲಲ್ಲಿ ಯಾರಾದರೂ ಆಸ್ಪಿರೆಂಟ್ಸು ಪ್ರಿಪೇರ್ ಆಗ್ತಾ ಇದ್ದರೆ. ಸೊ ಈ ವಿಡಿಯೋದಲ್ಲಿ ಇನ್ನು ನಾನು ಈ ಒಂದು ಸಬ್ಜೆಕ್ಟಿನ ಲಿಸ್ಟಿಗೆ ಇನ್ನೊಂದು ಸಬ್ಜೆಕ್ಟ್ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು. ಈ ಬಾರಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನು ಈಸಿಯಾಗಿ ಆ್ಯಡ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಝೆಡ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಫೋರಿಯರ್ ಸೀರೀಸ್ ಇರ್ಬೋದು. ಈ ಥರದ ಟಾಪಿಕ್ಸು ಸಿಲೆಬಸಲ್ಲಿ ಇಂಡಿಕೇಟ್ ಮಾಡಿರೋ ಥರನ ಈ ಸಲ ನಾವು ನೋಡ್ಬೋದು ಸಿಲೆಬಸ್ ಕಾಪಿಯಲ್ಲಿ. ಸೊ ನೋಡೋಣ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಅದು ಗೊತ್ತಾಗುತ್ತೆ ಏನು ಸಬ್ಜೆಕ್ಟ್ಸ್ ಇದೆ, ಏನು ಮೆನ್ಷನ್ ಮಾಡಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಏನು ಟಾಪಿಕ್ಸ್ ಇದೆ ಅಂತ ಅನ್ನೋದು ನಾನು ನೋಡೋಣ. ಸೊ ನಾನು ಆ ಅಫಿಷಿಯಲ್ ಡಾಕ್ಯುಮೆಂಟ್ ಬರೋಕ್ಕಿಂತ ಮುಂಚೆನೇ ಎಲ್ಲ ಬ್ರಾಂಚಿನ ಈ ಒಂದು ಎಕ್ಸ್ಪೆಕ್ಟೆಡ್ ಸಬ್ಜೆಕ್ಟ್ಸ್ನ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಪ್ರತಿ ಬ್ರಾಂಚಿದು ನಾನು ಏನೆಲ್ಲ ಅಪ್ಲೋಡ್ ಮಾಡ್ತೀನಲ್ಲ ಆ ಬ್ರಾಂಚಿನ ಸಿಲೆಬಸ್ದು ಡೀಟೇಲ್ಡ್ ಸಿಲೆಬಸ್ ಅಂದರೆ ಪ್ರತಿ ಸಬ್ಜೆಕ್ಟಲ್ಲಿ ಏನು ಸಬ್ ಟಾಪಿಕ್ಸ್ ಇದೆ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗಲಿಂದನೇ ನೀವು ಪ್ರಿಪೇರ್ ಆಗಿ ಈ ಎಕ್ಸಾಮು ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. AICT ಸ್ಕೇಲ್ಸ್ ಇರೋ ಕಾರಣದಿಂದ ಬೇಸಿಕ್ ಪೇನು ಚೆನ್ನಾಗಿದೆ, ಇನ್ ಹ್ಯಾಂಡ್ ಸ್ಯಾಲರಿನೂ ಗುಡ್ ಸ್ಯಾಲರಿ ಇದೆ, ಪ್ರಮೋಷನಲ್ ರೆಸ್ಪೆಕ್ಟು ಚೆನ್ನಾಗಿದೆ, ಕೆರಿಯರ್ ಗ್ರೋತು ಚೆನ್ನಾಗಿದೆ. ಸೊ ನೀವು ಏನಾದರೂ ಹೈಯರ್ ಎಜುಕೇಷನ್ ಮಾಡಬೇಕಂದ್ರೂ ಅದಕ್ಕೂ ಸಪೋರ್ಟ್ ಸಿಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಸೊ ಹಾಗಾಗಿ ನೀವು ಚೆನ್ನಾಗಿ ಪ್ರಿಪೇರ್ ಆದರೆ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ತೀರಾ. ಸೊ ಇದಕ್ಕೆ ಸಿಲೆಬಸ್ ಬಗ್ಗೆ ನಾನು ನಿಮಗೆ ಹೇಳಿದಂತಾಯಿತು. ಅದಾದ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ಇದಕ್ಕೆ BE ಕೇಳ್ತಾರಾ, MTech ಕೇಳ್ತಾರಾ, MTech ಮ್ಯಾಂಡೇಟರಿನಾ, BE ಆಗಿರಬೇಕು, ಬರೀ BE ಒಂದು ಆಗಿದ್ದರೆ ಸಾಕು, ಈ ಒಂದೆಲ್ಲ ಕನ್ಫ್ಯೂಷನ್ ಇದೆ. ಸೊ ನೋಡಿ, ನಾನು ಈಗಾಗಲೇ ಅಪ್ಡೇಟ್ ಮಾಡಿರುವಂಥ ಪ್ರತಿ ವಿಡಿಯೋದಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾ ಬಂದಿದ್ದೀನಿ, BE ಕಂಪ್ಲೀಟ್ ಆಗಿದ್ದರೂ ಯು ಆರ್ ಎಲಿಜಿಬಲ್. BE ಕಂಪ್ಲೀಟ್ ಆಗಿ ಫಸ್ಟ್ ಕ್ಲಾಸ್ ಇದ್ದರೆ ಯು ಆರ್ 100% ಎಲಿಜಿಬಲ್ ಆಗಿರ್ತೀರಾ. ಇನ್ ಕೇಸ್ ನಿಮ್ಮದು MTech ಆಗಿದ್ದರೆ ಯು ಆರ್ ಸ್ಟಿಲ್ ಎಲಿಜಿಬಲ್. ನಿಮ್ದು MTech ಆಗಿಲ್ಲ, ಬರೀ BEನೇ ಆಗಿದೆ ಅಂತಂದ್ರೂ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದಕ್ಕೆ ಬೇಸಿಕ್ ಕ್ವಾಲಿಫಿಕೇಷನ್ BE ಕಂಪ್ಲೀಟ್ ಆಗಿರಲೇಬೇಕು. MTech ಆಪ್ಷನಲ್ ಆಗಿರುತ್ತೆ. MTech ಕಂಪ್ಲೀಟ್ ಆಗಿದ್ದರೂ ತೊಂದರೆ ಇಲ್ಲ. MTech BE ಎರಡು. ಇನ್ ಕೇಸ್ ನೋಡಿ, MTech ಆಪ್ಷನಲ್ ಕೊಡ್ತಾರೆ. ಏನಕ್ಕೆ ಆಪ್ಷನಲ್ ಕೊಡ್ತಾರೆ ಅಂದರೆ, ಇನ್ ಕೇಸ್ ಕೆಲವು ಆಸ್ಪಿರೆಂಟ್ಸ್ಗೆ BEನಲ್ಲಿ ಫಸ್ಟ್ ಕ್ಲಾಸ್ ಇರಲ್ಲ, ಬಟ್ MTechಲ್ಲಿ ಫಸ್ಟ್ ಕ್ಲಾಸ್ ಇರುತ್ತೆ. ಸೊ ಆಗ MTechನ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು, ಯಾಕಂದರೆ MTechಲ್ಲಿ ಫಸ್ಟ್ ಕ್ಲಾಸ್ ಇರ್ತಾರೆ. ಸಿಮಿಲರ್ ಆಗಿ BEನಲ್ಲಿ ನಿಮ್ಮದು ಸೆಕೆಂಡ್ ಕ್ಲಾಸ್ ಇದೆ, MTechಲ್ಲಿ ಫಸ್ಟ್ ಕ್ಲಾಸ್ ಇದ್ದರೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳಿದೆ. ಬಟ್ MTechಲ್ಲಿ ಸೆಕೆಂಡ್ ಕ್ಲಾಸ್ ಇದ್ದು BEನಲ್ಲಿ ಫಸ್ಟ್ ಕ್ಲಾಸ್ ಇದ್ದರೆ ಅವಾಗಕ್ಕೂ ನೀವು ಎಲಿಜಿಬಲ್ ಆಗಿರ್ತಾರೆ, ಯಾಕಂದರೆ BE ಬೇಸಿಕ್ ಕ್ವಾಲಿಫಿಕೇಷನ್ ಆಗಿರುತ್ತೆ. BE ಆಗಿದ್ದು ಫಸ್ಟ್ ಕ್ಲಾಸ್ ಇದ್ದರೆ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಇನ್ನು ಕೆಲವು ಆಸ್ಪಿರೆಂಟ್ಸ್ಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಾದರೂ ಇರುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ ಪರ್ಸೆಂಟೇಜಲ್ಲಿ ಅಂತ ಕೇಳ್ತಾರೆ. ಸೊ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಗೊತ್ತಾಗುತ್ತೆ. ಬಟ್ ಪ್ರೀವಿಯಸ್ ಆಗಿ ಬಿಟ್ಟಿರುವಂಥ ನೋಟಿಫಿಕೇಷನ್ಸು, ಬೇರೆ ಸ್ಟೇಟಿನ ನೋಟಿಫಿಕೇಷನ್ಸ್ ನೋಡಿದಾಗ 5% ರಿಲ್ಯಾಕ್ಸೇಷನ್ನ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸೊ ನಮ್ಮ KPSC ಡಾಕ್ಯುಮೆಂಟಲ್ಲಿ ಕೂಡ ನಾವು ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ನಾನು ನಿಮಗೆ ಮಾಹಿತಿನ ಅಪ್ಡೇಟ್ ಮಾಡ್ತೀನಿ. ಅದಾದ ನಂತರ ಎಲ್ಲರಿಗೂ ಗೊತ್ತಿರುವಂತೆ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 38 ಫಾರ್ OBC, 35 ಫಾರ್ ಜನರಲ್, 40 ಫಾರ್ SC/ST ಇತ್ತು. ಸೊ ಈಗ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ನಂತರ 35 ಇರೋದು 40 ಆಗುತ್ತೆ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ಗೆ, OBC ಆಸ್ಪಿರೆಂಟ್ಸ್ಗೆ 38 ಇರೋದು 43 ಆಗುತ್ತೆ OBC ಆಸ್ಪಿರೆಂಟ್ಸ್ಗೆ. ಅದಾದ ನಂತರ SC/ST ಕ್ಯಾಟಗರಿ ಆಸ್ಪಿರೆಂಟ್ಸ್ಗೆ 40 ಇರೋದು 45 ಆಗಿರುತ್ತೆ. ಸೊ 5 years ರಿಲ್ಯಾಕ್ಸೇಷನು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾರೆಲ್ಲ ಏಜ್ ಲಿಮಿಟನ್ನು ಬಾರ್ಡರ್ ಲೈನಲ್ಲಿದ್ದೀರಾ ಚೆನ್ನಾಗಿ ಈಗಲಿಂದನೇ ಪ್ರಿಪೇರ್ ಆಗಿ, ಅರೌಂಡ್ ಇನ್ನೊಂದು ಮಾರ್ಚ್ ಅಥವಾ ಆಗಸ್ಟ್ ಅಥವಾ ಮೇ ಅಥವಾ ಆಗಸ್ಟ್ ಈ ಒಂದು ಟೈಮ್ ಪೀರಿಯಡಲ್ಲಿ ಈ ನೋಟಿಫಿಕೇಷನ್ ಬರೋದು ಗ್ಯಾರಂಟಿ. ಪ್ರಿಪೇರ್ ಈಗಲಿಂದನೇ ಆದರೆ ನಿಮಗೆ ಈ ಎಕ್ಸಾಮಿನೇಷನ್ ಕ್ಲಿಯರ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಟಿವ್ ಆಗಿ ಅನಿಸ್ತು ಅಂದರೆ ಈ ವಿಡಿಯೋನ ಮೊದಲು ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ನೋಟಿಫಿಕೇಷನ್ ಆಗಿರ್ಬೋದು, ಎಲ್ಲ ನೋಟಿಫಿಕೇಷನ್, ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಅಥವಾ ನಾನ್ ಟೆಕ್ನಿಕಲ್ ನೋಟಿಫಿಕೇಷನ್ಸ್, ಬಟ್ ಜೆನ್ಯೂನ್ ಇರೋಂಥ ನೋಟಿಫಿಕೇಷನ್ಸ್. ಕೆಲವು ನೋಟಿಫಿಕೇಷನ್ಸು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅದಾಗುತ್ತೆ, ಡೀಲ್ ಆಗುತ್ತೆ, ಹೀಗೆ ಎಲ್ಲ ಅಂತ ಕೇಳಿರ್ತೀರ. ಸೊ ಆ ಥರದ ನೋಟಿಫಿಕೇಷನ್ಸ್ನ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಜೆನ್ಯೂನ್ ನಡೆಯುವಂಥ ನೋಟಿಫಿಕೇಷನ್ಸು, ಟ್ರಾನ್ಸ್ಪರೆಂಟ್ ಆಗಿರುವಂಥ ನಡೆಯುವಂಥ ನೋಟಿಫಿಕೇಷನ್ಸ್ ಬಗ್ಗೆ ನಾನು ನಿಮಗೆ ಇಲ್ಲಿ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಯಾವುದೇ ನೋಟಿಫಿಕೇಷನ್ ಬರಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆ ಅಪ್ಡೇಟು ನಿಮಗೆ ಗೊತ್ತಾಗೋದಕ್ಕೆ ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಆಗಿ. ಸೊ ಈ ನೋಟಿಫಿಕೇಷನಿನ ಪ್ರತಿಯೊಂದು ಫಾಲೋ ಅಪ್ ಆಗೋದಕ್ಕೂ ನಿಮಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗಿರುತ್ತೆ. ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಪಾಯಿಂಟು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಕೊನೆಯದಾಗಿ ಇನ್ನೊಂದು ಸಲ ಹೇಳ್ತೀನಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸ್ತಂದರೆ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.